ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮಳೆ 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 ಇನ್ನೂ ಈ ಮುಂಗಾರು ಶುರುವಾಯಿತು. ಈಗ ಏನೋ ಬಿಸಿಲು ಬರ್ತಾ ಇದೆ, ಮಳೆ ಬಂದಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ. ಸರ್, ಮಳೆ ಬಗ್ಗೆ ಏನಾದರೂ ಹವಾಮಾನ ವರದಿ ಇದೆಯಾ ಅನ್ನುವಂಥದ್ದನ್ನು ಹೇಳ್ತೀನಿ ಬನ್ನಿ. ಏನು ಹವಾಮಾನ ವರದಿ ಇದೆ, ಮತ್ತು ತುಂಬ ಜನ ಕಮೆಂಟ್ ಮಾಡಿದರು ಮಳೆ ಬರುತ್ತೆ ಇನ್ಮೇಲೆ. ಏನಿಲ್ಲಿ ಬಿಸಿಲು, ಈ ಲೆವೆಲಿಗೆ ಬಿಸಿಲಿದೆ, ಈ ಲೆವೆಲಿಗೆ ಉಷ್ಣ ಇದೆ, ಈ ಲೆವೆಲಿಗೆ ನಮಗೇನೋ ಮೈಯೆಲ್ಲ ಬೆವರಿ ಹೋಗ್ತಾ ಇದೆ, ಎಂತ ಇದು, ಇಲ್ಲಿ ನಮಗೇನಾದರೂ ಮಳೆ ಬರುವಂಥ ಚಾನ್ಸಸ್ ಇದೆಯಾ ಅಥವಾ ಏನಿಲ್ಲಿ ಮಳೆ ಇನ್ನು ಇಲ್ವಾ, ಏನು ಕತೆ ಅನ್ನುವಂಥದ್ದನ್ನು ತುಂಬ ಜನ ಕಮೆಂಟ್ ಮಾಡಿದ್ರಿ. ಹೇಳ್ತೀನಿ ಬನ್ನಿ, ಶುರು ಮಾಡಿ ಮತ್ತೊಂದು ವಿಡಿಯೋವನ್ನು. ಮಳೆ ಬರುತ್ತೋ ಬರೋದಿಲ್ವೋ ಅಥವಾ ಮಳೆ ಶುರು ಆಗುತ್ತೋ ಆಗೋದಿಲ್ವೋ, ಏನು ಕತೆ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮಳೆ ಬರುತ್ತೋ ಬರೋದಿಲ್ಲ ಕಂಪ್ಲೀಟ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ವಿಡಿಯೋವನ್ನು. ಸ್ನೇಹಿತರೆ, ಮಳೆ ಬರುತ್ತೆ, ಯಾವಾಗ ಬರುತ್ತೆ, ಎಷ್ಟು ದಿನದಲ್ಲಿ ಬರುತ್ತೆ, ಈಗ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ, ಯಾವಾಗ ಬರುತ್ತೆ ಅನ್ನುವಂಥದ್ದು ಒಂದೇ ಪ್ರಶ್ನೆ ನಿಮ್ಮದು ಅಲ್ವಾ. ಹಾಗಾಗಿ ನಾನು ನಿಮಗೆ ಪ್ರತಿಯೊಬ್ಬರಿಗೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಳೆ ಇನ್ಮೇಲೆ ಈ ಲೆವೆಲಿಗೆ ಬಿಸಿಲಿದೆ ಸರ್. ಈಗ ಏನು ಜೂನ್ ತಿಂಗಳಾಯಿತು, ಜುಲೈ ಇನ್ನೂ ಹತ್ತತ್ರ ಬಂದಾಯ್ತು. ಈಗ ಇನ್ನೇನಿದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಅನ್ನುವಂಥದ್ದು ಒಂದಿಷ್ಟು ಜನರ ಕ್ವಶನ್ ಅಲ್ವಾ. ಹಾಗಾಗಿ ಮಳೆ ಇನ್ಮೇಲೆ ಬರಲ್ವಾ, ಬರುತ್ತಾ, ಏನು ಕತೆ ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಮಿಸ್ ಮಾಡಿದ್ರೆ ನಿಮಗೆ ಮಳೆಯ ಅಪ್ಡೇಟ್ ಗೊತ್ತಾಗಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಸ್ನೇಹಿತರೆ, ಮಳೆ ಏನು ಮುಂಗಾರು ಕೇರಳದಲ್ಲಿ ಬಂದಿದೆ, ಎಲ್ಲ ಆಗಿದೆ, ನಿಮ್ಗೆ ಗೊತ್ತಿದೆ. ಆದರೆ ಈ ಒಂದು ಲೆವೆಲಿಗೆ ಈ ಲೆವೆಲಿಗೆ ಈ ಬಾರಿ ಈ ವರ್ಷ ಯಾಕೆ ಮಳೆ ಬರ್ತಾ ಇಲ್ಲ? ಬಿಸಿಲು ಬರ್ತಾ ಇದೆ, ಮಳೆ ಬರ್ತಾ ಇಲ್ಲ, ಬಿಸಿಲು ಬರ್ತಾ ಇದೆ, ಮಳೆ ಬರ್ತಾ ಇಲ್ಲ. ಯಾಕೆ ಬಿಸಿಲು ಬರ್ತಾ ಇದೆ, ಮಳೆ ಬರ್ತಾ ಇಲ್ಲ? ಎಲ್ಲರ ಬಾಯಲ್ಲೂ ಕೇಳ್ತಿರುವಂಥ ಒಂದೇ ಒಂದು ಕ್ವಶನ್. ಮಳೆ ಬಂದಿಲ್ಲ, ಮಳೆ ಬಂದಿಲ್ಲ, ಮಳೆ ಬಂದಿಲ್ಲ, ಮಳೆ ಬಂದಿಲ್ಲ. ಪ್ರಾಬ್ಲಮ್ ಏನು 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 ಎಲ್ಲರೂ ಕೂಡ ಕೇಳ್ತಿರೋವಂಥದ್ದು. ಹೌದು, ಸದ್ಯ ಹೇಳಬೇಕಂತಂದರೆ ಏನು ಕತೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾವ ಲೆವೆಲಿಗೆ ಏನು ಬಿಸಿಲು ಬರ್ತಾ ಇದೆ ಅಂತಂದರೆ ಮಳೆಯೇ ಇಲ್ಲ. ಆ ಲೆವೆಲಿಗೆ ಹಾಕಿ ಹೋಗಿಬಿಟ್ಟಿದೆ. ಈಗ ನಾನು ಅದೇ ಹೇಳುವಂಥದ್ದು, ನೀವು ಮಳೆ ನೀರು ಕೊಯ್ಲನ್ನು ಮಾಡಬೇಕಾಗ್ತದೆ. ತುಂಬ ಜನ ಮಳೆ ಸಿಕ್ಕಾಪಟ್ಟೆ ನೀರನ್ನು ಪೋಲು ಮಾಡ್ತಾ ಇದ್ದಾರೆ. ಮತ್ತು ಮಳೆ ಈ ಬಾರಿ ತುಂಬ ಕಮ್ಮಿ ಇದೆ, ಕರೆಕ್ಟ್. ಹಾಗಾಗಿ ಮಳೆ ಕಮ್ಮಿ ಇರೋದ್ರಿಂದ ಸ್ವಲ್ಪ ಜನರಿಗೆ ಪ್ರಾಬ್ಲಮ್ ಆಗ್ತಾಯಿದೆ. ಯಾಕಂತಂದರೆ ಒಂದಿಷ್ಟು ಏನು ತೋಟಗಳಾಗಿರ್ಬೋದು, ಕೃಷಿಗಳಾಗಿರ್ಬೋದು, ಎಕ್ಸೆಟ್ರಾ ಏನೇ ಇರಲಿ, ಅವರ ಒಂದು ಕೃಷಿಗೆ ಹಾನಿ ಆಗ್ತಾಯಿದೆ. ಅಂದರೆ ಏನೋ ಸಿಕ್ಕಾಪಟ್ಟೆ ಬಿಸಿಲು ಬಂದಾಗ ಒಣದು ಹೋಗುತ್ತೆ, ಎಕ್ಸೆಟ್ರಾ ಆಗುತ್ತೆ. ಹಾಗಾಗಿ ಅವರಿಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ಮಳೆ ಬರುತ್ತೋ ಬರೋದಿಲ್ಲ. ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಆ ಒಂದಿಷ್ಟು ಜಿಲ್ಲೆಗಳು ನಿಮ್ಮ ಜಿಲ್ಲೆಗಳಾಗಿರಬಹುದು ಅಥವಾ ಆಗದೇನೂ ಇರ್ಬೋದು. ನೋಡಿ ಒಂದು ಬಾರಿ ಮಳೆ ಬರುತ್ತೋ ಬರೋದಿಲ್ವೋ ಎಲ್ಲದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಯಾವ ಜಿಲ್ಲೆಗಳಿಗೆ ಮಳೆ ಬರುತ್ತೆ, ಯಾವ ಜಿಲ್ಲೆಗಳಿಗೆ ಮಳೆ ಬರಲ್ಲ, ವೆದರ್ ಅಪ್ಡೇಟ್ ಏನು, ಈಗಿನ ವೆದರ್ ಅಪ್ಡೇಟ್ ಏನು, ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ರೈತರಿಗೆ ಎಲ್ರಿಗೂ ಗೊತ್ತಿದೆ, ಏನು ಕೃಷಿ ಸಾಲ ಮನ್ನಾ ಮಾಡ್ತಾರಂತೆ, ಹಿಂಗೆ ಅನ್ನುವಂಥ ತುಂಬ ಜನ ಕೇಳಿದ್ರಿ ನನಗೆ. ಹೌದು, ಅದರೊಟ್ಟಿಗೆ ಮಳೆ ಬರದೇ ಇದ್ದರೆ ಎಂತ ಮಾಡಿ ಏನು ಪ್ರಯೋಜನ ಅಂತ ನೀವು ಕೇಳಿದ್ರಿ. ನಾನು ಅದೇ ಹೇಳುವಂಥದ್ದು. ಅದಕ್ಕೆ ನಾನು ಒಂದು ವಿಡಿಯೋವನ್ನು ಅದೇ ಕೂಡಲೇ ನಾನು ಮಾಡಿದೆ. ಯಾಕಂತಂದರೆ ನಿಮಗೆ ಮಾಹಿತಿ ಅರ್ಥ ಆಗಲಿ ಅಂತ, ನೀವು ಮಾಹಿತಿಯನ್ನು ತಿಳಿಸ್ಕೊಡುವಂಥದ್ದೇ ನನ್ನ ಒಂದು ಕರ್ತವ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೇಯ್ನಾಗಿ ಏನಂತಂದರೆ, ಇಲ್ಲಿ ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಇಷ್ಟೇ. ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ, ಎಲ್ಲರೂ ಕೂಡ ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಾ ಇದ್ದೀರಿ, ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ, ಸರ್ ಏನು ಸರ್ ಇದು, ಏನಿದು, ಹಿಂಗಾದರೆ ಏನು ಕತೆ, ಇದು ನಮಗೆ ಭಾರಿ ಲಾಸ್ ಆಗುತ್ತೆ ಸರ್ ಅನ್ನುವಂಥದ್ದು ನಿಮ್ಮೆಲ್ಲರ ಕ್ವೆಶ್ಚನ್. ನಾನು ಹೇಳಿದೆ ನಿಮಗೆ, ಅದೇ ನಾನು ಹೇಳಿದೆ ನಿಮಗೆ, ಈ ರೀತಿ ಮಳೆ ಬಂದರೆ ಭಾರಿ ಕಷ್ಟ ಆಗುತ್ತೆ ಅಂತ ನಾನು ಹೇಳಿದೆ. ಅದೇ ನೀವು ಹೇಳಿದ್ರಿ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಸರ್, ಹಿಂಗೆಲ್ಲ ಮಳೆ ಬರದೇ ಇದ್ರೆ ಏನು ಕತೆ ಅನ್ನುವಂಥದ್ದು. ಅದು ಜಾಸ್ತಿ ಮಳೆ ಬಂದರೂ ಆಗಲ್ಲ, ಜಾಸ್ತಿ ಮಳೆ ಬರದೇ ಇದ್ದರೂ ಆಗಲ್ಲ, ಎಲ್ಲ ಪ್ರಾಬ್ಲಮ್. ನಾನು ಅದೇ ಹೇಳುವಂಥದ್ದು, ಈ ಯಾವುದೇ ನಮ್ಮ ಏನು ಹ್ಯೂಮನ್ಗೆ ಅಂದರೆ ಮನುಷ್ಯನಿಗೆ ಮಳೆ ಬಂದರೂ ಪ್ರಾಬ್ಲಮ್, ಮಳೆ ಬರದೇ ಇದ್ದರೂ ಪ್ರಾಬ್ಲಮ್, ಯಾವುದೇ ಒಂದು ವಿಚಾರದಲ್ಲೂ ಪ್ರಾಬ್ಲಮ್ಮೇ. ಅಂದರೆ ಪ್ರಾಬ್ಲಮ್ ಇಲ್ಲ ಅಂಥದ್ದು ಸಿಗೋದೇ ಇಲ್ಲ. ಹಾಗಾಗಿ ಮಳೆ ಬಂದರೂ ಪ್ರಾಬ್ಲಮ್, ಜಾಸ್ತಿ ಮಳೆ ಬಂದರೆ ಕೊಚ್ಕೊಂಡು ಹೋಗುತ್ತೆ, ಹಂಗೆ ಎಕ್ಸೆಟ್ರಾ ಅನ್ನುವಂಥದ್ದು. ಮಳೆ ಬರದೇ ಇದ್ದರೆ ಸರ್ ಬರಗಾಲ ಸರ್ ಅಂತ ಹೇಳ್ತೀರಾ. ಅಂದರೆ ನಾನು ಸೇರಿ ಹೇಳ್ಕೊತ ಇರುವಂಥ, ಯಾಕಂತಂದರೆ ಇದು ಮನುಷ್ಯನ ಥಿಂಕಿಂಗ್. ನಾನು ಅದೇ ಹೇಳುವಂಥದ್ದು. ಯಾಕಂತಂದರೆ ಎಲ್ಲರಿಗೂ ಹಾಗೆ ಅನಿಸೋದು ಅಂದರೆ ಮಳೆ ಬಂದರೆ ಸರ್ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆಯಲ್ಲ ಸರ್ ಅಂತ ನೀವು ಹೇಳ್ತೀರ. ಮಳೆ ಬರದೇ ಇದ್ದರೆ ಸರ್ ಮಳೆನೇ ಬಂದಿಲ್ಲ, ಬರಗಾಲ ಅಂತ ಎಲ್ಲರೂ ಥಿಂಕ್ ಮಾಡುವಂಥದ್ದು ಹಾಗೆ. ನಾನು ಅದೇ ಹೇಳುವಂಥದ್ದು, ಮಳೆ ಬರಬೇಕು. ಆ್ಯಂಡ್ ತುಂಬ ಜನ ಮಳೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಐ ಥಿಂಕ್ ಮಳೆ ಬರುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಮಳೆ ಬರಲಿ, ನನ್ನ ಪ್ರಕಾರ ಮಳೆ ಬರಲಿ. ಆ್ಯಂಡ್ ಮಳೆ ಬಂದರೆ ತುಂಬ ಒಳ್ಳೆಯದಾಗತ್ತೆ. ನನ್ನ ಪ್ರಕಾರ ಮಳೆ ಬಂದರೆ ತುಂಬ ಒಳ್ಳೆಯದಾಗತ್ತೆ. ಆ್ಯಂಡ್ ಕೃಷಿ ಆಗಿರ್ಬೋದು, ಎಕ್ಸೆಟ್ರಾ ಎಲ್ಲದಕ್ಕೂ ಒಂದು ಒಳ್ಳೆಯ ಅದಕ್ಕೆ ಏನಂತೀರ, ಒಂದು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ನಮ್ಮ ಒಂದು ಆಶಯ.
ಆ್ಯಂಡ್ ಮಳೆ ಬರೋದ್ರಿಂದ ಎಲ್ರಿಗೂ ಒಳ್ಳೇದಾಗುತ್ತೆ ಅಂದ್ರೆ ಮಳೆ ಬರಲಿ. ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ತುಂಬ ಜನ ಕೇಳಿದ್ರಿ ಯಾವ್ಯಾವ ಜಿಲ್ಲೆಗಳಿಗೆಲ್ಲ ಮಳೆ ಬರುತ್ತೆ ಏನು ಕತೆ ಅನ್ನುವಂಥದ್ದು. ನಾನು ಹೇಳುವಂಥದ್ದು ಆ ಜಿಲ್ಲೆ ಬರುತ್ತೆ ಈ ಜಿಲ್ಲೆ ಬರುತ್ತೆ ಅಂತ ಮಳೆನ ಹೆಂಗೆ ಪ್ರೆಡಿಕ್ಟ್ ಮಾಡಲಿಕ್ಕಾಗ್ತದೆ? ಆಗಲ್ಲ. ಅಂದರೆ ಗೊತ್ತಾಗುತ್ತೆ ಮಳೆ ಇದೇ ದಿನ ಬರುತ್ತಂತ, ಅಂದರೆ ಆ ಜಿಲ್ಲೆಗೆ ಬರುತ್ತೆ ಈ ಜಿಲ್ಲೆಗೆ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅಂದರೆ ಈಗ ಕೆಲವು ಬಾರಿ ಅಂದರೆ ಮಳೆ ಬರುವಂಥ ಟೈಮಲ್ಲಿ ಗೊತ್ತಾಗ್ಬಿಡುತ್ತೆ. ಇಲ್ಲ ಅಂತಂದರೆ ಅದಕ್ಕಿಂತ ಫಸ್ಟಿಗೆ ಕರೆಕ್ಟಾಗಿ ಗೊತ್ತಾಗಲ್ಲ. ಕರೆಕ್ಟಾಗಿ ಜೆನ್ಯೂನಾಗಿ ಹೇಳ್ಬೇಕಂತಂದ್ರೆ ಅದೇ ಕೂಡ ಕರೆಕ್ಟಾಗಿ ಗೊತ್ತಾಗಲ್ಲ. ಯಾಕಂತಂದರೆ ಏನು ನಿಮಗೆ ಒಂದು ಅಲ್ಲೊಂದು ಇದಿರುತ್ತೆ ಏನಂತಂದರೆ ಈಗ ಕರೆಕ್ಟಾಗಿ ಗೊತ್ತಾಗಲ್ಲ. ಅದೇ ಟೈಮಲ್ಲಿ ಇದ್ದಾಗ ಮಾತ್ರ ನಿಮಗೆ ಇದೇ ಒಂದು ಟೈಮಲ್ಲಿ ಇದೇ ಒಂದು ಟೈಮ್ ಫ್ರೇಮಲ್ಲಿ ನಿಮಗೆ ಮಳೆ ಬರುತ್ತೆ, ಇದೇ ಒಂದು ಇದರಲ್ಲಿ ಮಳೆ ಬರುತ್ತೆ ಹಂಗಿರುತ್ತೆ. ಬಿಟ್ಟರೆ ನಿಮ್ಗೆ ಅದೇ ಕೂಡ ಗೊತ್ತಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಅದಾಗಲ್ಲ. ನೀವು ಕರೆಕ್ಟಾಗಿ ಥಿಂಕ್ ಮಾಡಿದಾಗ ಅದು ನಾವೇ ಯೋಚನೆ ಮಾಡ್ಬೇಕು. ನಮಗೆ ಸ್ವಲ್ಪ ಜನರಲ್ ನಾಲೆಜ್ ಜಾಸ್ತಿ ಇದ್ದಾಗ ನಮ್ಗೆ ಅರ್ಥ ಆಗುತ್ತೆ, ಹೌದು ಕರೆಕ್ಟಾಗಿ ಹೌದು ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಎಲ್ರಿಗೂ ಹೇಳುವಂಥದ್ದು ತುಂಬ ಜನರಿಗೆ ಗೊತ್ತಿರಲ್ಲ ಈ ಒಂದು ಅಪ್ಡೇಟ್ಗಳೆಲ್ಲ, ಅಂದರೆ ಮಾಹಿತಿಗಳೆಲ್ಲ. ದಯವಿಟ್ಟು ನಾನು ಎಲ್ರಿಗೂ ಹೇಳುವಂಥದ್ದು ಮಳೆ ಬರುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ಎಲ್ರಿಗೂ ಹೇಳುವಂಥದ್ದು ಎಲ್ಲ ಜಿಲ್ಲೆಗಳಿಗೂ ಮಳೆ ಬರುತ್ತೆ. ಆ್ಯಂಡ್ ಹವಾಮಾನ ಇಲಾಖೆ ಏನು ಕೆಲಸ ಮಾಡ್ತಾ ಇರುತ್ತೆ ನಿಮ್ಮೆಲ್ರಿಗೂ ಗೊತ್ತಿದೆ. ಆ್ಯಂಡ್ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಜಾಸ್ತಿ ಏನಾದರೂ ಈ ಒಂದು ಏನು ವೆದರ್ ಬಗ್ಗೆ ಗೊತ್ತಿದ್ದವರಾದರೆ ಅವ್ರಿಗೆ ಗೊತ್ತಿರುತ್ತೆ ಮಳೆ ಯಾವ ಟೈಮಲ್ಲಿ ಬರುತ್ತೆ. ಅಂದರೆ ಜನರಲ್ ನಾಲೆಜ್ ಜಾಸ್ತಿ ಇರುತ್ತೆ ಅವರಿಗೆ. ಅಂದರೆ ಜನರಲ್ ನಾಲೆಜ್ ನಮಗಿಲ್ಲ ಅಂತಲ್ಲ, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಜಾಸ್ತಿ. ಹಾಗಾಗಿ ಅಂದರೆ ಅದೇ ಒಂದು ಫೀಲ್ಡಲ್ಲಿ ಕೆಲಸ ಮಾಡ್ಕೊಂಡಿದ್ದವರಿಗಾಗಿ ನನಗೂ ಸೇರಿ ಹೇಳ್ತಾ ಇರುವಂಥದ್ದು ನಮಗೂ ಅದ್ರ ಬಗ್ಗೆ ಜಾಸ್ತಿ ಗೊತ್ತಾಗಲ್ಲ. ಹಾಗಾಗಿ ಅದೇ ಫೀಲ್ಡಲ್ಲಿ ಕೆಲಸ ಮಾಡ್ಕೊಂಡಿದ್ದವರು ಆಗಿರ್ಬೋದು ಅಥವಾ ಅದೇ ವಿಜ್ಞಾನಿಗಳಾಗಿರ್ಬೋದು, ಸೈಂಟಿಸ್ಟ್, ಅವ್ರಿಗೆ ಗೊತ್ತಿರುತ್ತೆ ಹಿಂಗೆ ಬಂದಾಗ ಹಿಂಗೆ ಮಳೆ ಬರುತ್ತೆ. ನಮ್ಗೆ ಹೇಳಲಿಕ್ಕಾಗಲ್ಲ ಇದೇ ಟೈಮಲ್ಲಿ ಬರುತ್ತೆ, ಇದೇ ಟೈಮಲ್ಲಿ ಹಿಂಗೆ ಮಳೆ ಬರುತ್ತೆ, ಹಾಗೆ ಎಕ್ಸೆಟ್ರಾ ಅದು ಹೇಳಲಿಕ್ಕಾಗಲ್ಲ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲ ಜಿಲ್ಲೆಗಳಿಗೂ ಮಳೆ ಬರಲಿ. ಅಪ್ಡೇಟ್ ಮಿನಿಟ್ಸ್ ಕನ್ನಡ ಚಾನಲಿಂದ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಮಳೆ ಬಂದವರಿಗೆ. ಯಾಕಂತಂದರೆ ಮಳೆ ಆ ಲೆವೆಲಿಗೆ ಇಂಪಾರ್ಟೆಂಟ್ ಇದೆ. ಈಗ ಆ ಲೆವೆಲಿಗೆ ಇಂಪಾರ್ಟೆಂಟ್ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಮಳೆ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅನ್ನುವಂಥದ್ದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಯಾಕಂತಂದರೆ ಸ್ವಲ್ಪ ರಿಸರ್ಚ್ ಮಾಡಬೇಕಾಗ್ತದೆ, ಅದನ್ನು ನೋಡಿ ಚೆಕ್ ಮಾಡಿ ಎಕ್ಸೆಟ್ರಾ ಅದೆಲ್ಲ ನೋಡಬೇಕಾಗ್ತದೆ. ಸುಮ್ಮನೆ ಹಂಗೆ ಹೇಳಲಿಕ್ಕೆ ಆಗಲ್ಲ. ಹಾಗಾಗಿ ನನ್ನ ಸಬ್ಸ್ಕ್ರೈಬರ್ಗಳಿಗೆ ಏನು ಸುಳ್ಳು ಸುದ್ದಿಯೆಲ್ಲ ಹೇಳಲಿಕ್ಕೆ ಹೋಗಲ್ಲ. ನಾನು ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿರುವಂಥ, ಪರ್ಫೆಕ್ಟ್ ಆಗಿರುವಂಥ, ಜೆನ್ಯೂನ್ ಆಗಿರುವಂಥ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಕೊನೆವರೆಗೂ ವಿಡಿಯೋವನ್ನು ನೋಡಿ ಸ್ನೇಹಿತರೆ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ನಾನು ಹೇಳುವಂಥದ್ದು ಮಳೆ ನೋಡಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆರಾಮ್ಸೆ ಮಳೆ ಬರುತ್ತೆ. ಸ್ವಲ್ಪ ಏನೋ ಹವಾಮಾನದಲ್ಲಿ ಆಚೀಚೆ ಆಗಿದೆ, ಅಂದರೆ ಸ್ವಲ್ಪ ಏನು ಅಡಿ ಮೇಲೆ ಆಗಿದೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಏನು ಸ್ವಲ್ಪ ಒಂಚೂರು ಪ್ರಾಬ್ಲಮ್ ಆಗಿಬಿಟ್ಟಿದೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಕಂಟೆಂಟ್ಗಳಿಗೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.